ನಮಸ್ಕಾರ ಕರ್ನಾಟಕ, ಶುಭೋದಯ. ಬ್ರೇಕ್ಫಾಸ್ಟ್ ನ್ಯೂಸ್ ಉಪಹಾರ ಸುದ್ದಿಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಬುಧವಾರವಾಗಿದ್ದರೂ ಇವತ್ತು ಶುಕ್ರ ಸಂಕ್ರಮಣದ ಶುಭಾಶಯಗಳು ತಮಗೆಲ್ಲರಿಗೂ. ಸಾಕಷ್ಟು ಸುದ್ದಿ ಇದೆ, ನೋಡೋಣ. ಅದಕ್ಕೂ ಮುನ್ನ ಒಂದು ಒಳ್ಳೆ ಮಾತಿನೊಂದಿಗೆ ಬನ್ನಿ ಬ್ರೇಕ್ಫಾಸ್ಟ್ ನ್ಯೂಸ್ನ ಶುಭಾರಂಭ ಮಾಡೋಣ. ನಾವು ಇಂದು ಏನಾಗಿದ್ದೇವೋ ಅದಕ್ಕೆ ನಮ್ಮ ಯೋಚನೆಗಳೇ ಕಾರಣ. ನಿಮ್ಮನ್ನ ರೂಪಿಸೋದು ನಿಮ್ಮ ಆಲೋಚನೆಗಳು. ಆದ್ರಿಂದ ನಮ್ಮ ಯೋಚನೆಗಳು ಸರಿಯಾಗಿರಬೇಕು. ಮಾತಿಗಿಂತ ಚಿಂತನೆ ಮುಖ್ಯ. ನಮ್ಮ ಯೋಚನೆಗಳು ಸದಾ ನಮ್ಮ ಏಳಿಗೆಗೆ ಸಹಾಯಕವಾಗಬೇಕು. ಸುದ್ದಿ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮುನ್ನ ಹೆಡ್ಲೈನ್ಸ್. ನಭೋಮಂಡಲದಲ್ಲಿ ಸೂರ್ಯ ಶುಕ್ರನ ಬೆಳಕಿನಾಟ. ಬೆಳಿಗ್ಗೆಯಿಂದಲೇ ಗೋಚರಿಸುತ್ತಿದೆ ದೃಶ್ಯ ಕಾವ್ಯದ ಸುಂದರ ನೋಟ. ಶತಮಾನದ ಕೌತುಕ ವೀಕ್ಷಣೆಗೆ ಹೆಚ್ಚಿದ ಕಾತರ. ಸಿದ್ದು ಮುನಿಸು ತಣಿಸಲು ಸೋನಿಯಾ ಸರ್ಕಸ್. ಸ್ಪಷ್ಟ ಭರವಸೆ ನೀಡಲು ತಯಾರಿಲ್ಲ ಹೈಕಮಾಂಡ್. ಪಟ್ಟು ಸಡಿಲಿಸಲು ಸುತಾರಾಂ ಒಪ್ತಿಲ್ಲ ಮಾಸ್ ಲೀಡರ್. ಶಾಸಕ ಸಂಪಂಗಿಗೆ ಸಿಕ್ಕಿದೆ ಬಿಗ್ ರಿಲೀಫ್. ಶಿಕ್ಷೆಯಾಗಿ 2 ದಿನಕ್ಕೆ ಸಿಕ್ತು ಬೇಲ್. ಇವತ್ತು ಪರಪ್ಪನ ಅಗ್ರಹಾರದಿಂದ ಬಿಜೆಪಿ ಶಾಸಕ ರಿಲೀಸ್. ಮುಗಿದಿದೆ ಸನ್ ಫಿಲ್ಮ್ ತೆಗೆಸೋಕೆ ಡೆಡ್ ಲೈನ್. ಟಿಂಟೆಡ್ ಪೇಪರ್ ಇದ್ರೆ ಇಂದಿನಿಂದ ಬೀಳಲಿದೆ ಫೈನ್. ಕಾರ್ ಮಾಲೀಕರಿಗೆ ಶುರುವಾಗಿದೆ ಟೆನ್ಷನ್. ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡ್ತಿದ್ದಾನೆ ರೌಡಿ ರಾಥೋಡ್. ಚಿತ್ರ ಬಿಡುಗಡೆಯಾಗಿ 4 ದಿನದಲ್ಲಿ 48 ಕೋಟಿ ಕಲೆಕ್ಷನ್. ಹೊಸ ದಾಖಲೆ ಬರೆಯುವತ್ತ ಮುನ್ನುಗ್ಗುತ್ತಿದೆ ಅಕ್ಕಿ ಸೋನಾಕ್ಷಿ ಜೋಡಿ. ಇವತ್ತು ಖಗೋಳ ವಿಸ್ಮಯವೊಂದಕ್ಕೆ ಬಾನಂಗಳ ಕಾರಣವಾಗಲಿದೆ. ಆಗಸದಲ್ಲಿ ಶುಕ್ರ ಸಂಕ್ರಮಣ ಆರಂಭವಾಗಿದ್ದು, ಈ ವಿಸ್ಮಯವನ್ನ ನೋಡ್ಲಿಕ್ಕೆ ಜನ ನಾಮುಂದು ತಾಮುಂದು ಅನ್ನೋ ಹಾಗೆ ನೋಡ್ಲಿಕ್ಕೆ ಮುಗಿಬಿದ್ದಿದ್ದಾರೆ. ಯಾಕಂದ್ರೆ ಸೂರ್ಯ ಶುಕ್ರರ ಮಿಲನ ದೃಶ್ಯ ಕಾವ್ಯ ನೋಡಲು ಇನ್ನು ಸಿಗೋದು 105 ವರ್ಷಗಳ ಬಳಿಕ. ಶತಮಾನದ ಕೊನೆಯ ಶುಕ್ರ ಸಂಕ್ರಮಣ. ಇಂದು ಶುಕ್ರ ಗ್ರಹದ ಅಪೂರ್ವ ದರ್ಶನ. ಮತ್ತೆ 105 ವರ್ಷಗಳ ಬಳಿಕ ಈ ವಿದ್ಯಮಾನ. ಬೆಳಗ್ಗೆ 7 ಗಂಟೆಯಿಂದ 10:20ರವರೆಗೆ ದರ್ಶನ. ಕೆಂಪಗೆ ಉರಿತಾ ಇರೋ ಸೂರ್ಯ. ಸೂರ್ಯನ ಮೇಲೆ ದೃಷ್ಟಿಬೊಟ್ಟು ಇಟ್ಟಂತೆ ಕಪ್ಪು ಚುಕ್ಕೆಯಂತಹ ಆಕಾರ. ನೀವು ಆಗಸದತ್ತ ದೃಷ್ಟಿ ಇಟ್ರೆ ಇಂಥದ್ದೇ ದೃಶ್ಯ ಗೋಚರವಾಗತ್ತೆ. ಇದುವೇ ಶುಕ್ರ ಸಂಕ್ರಮಣ. ಶತಮಾನದ ಕೊನೆಯ ಶುಕ್ರ ಸಂಕ್ರಮಣ. ಶುಕ್ರ ಗ್ರಹ ನಿಧಾನವಾಗಿ ಸೂರ್ಯನನ್ನ ಹಾದು ಹೋಗಲಿದೆ. ಈ ಸಂದರ್ಭದಲ್ಲಿ ಸೂರ್ಯ, ಭೂಮಿ ಹಾಗೂ ಶುಕ್ರ ಗ್ರಹ ಒಂದೇ ಸರಳ ರೇಖೆಯಲ್ಲಿ ಬರಲಿವೆ. ಈ ವೇಳೆ ಶುಕ್ರ ಕಪ್ಪು ಚುಕ್ಕೆಯಂತೆ ಕಾಣಲಿದೆ. ಈಗಾಗಲೇ ಭೂಮಿಯ ಪಶ್ಚಿಮಾರ್ಧದಲ್ಲಿ ನಿನ್ನೆಯೇ ಶುಕ್ರ ಸಂಕ್ರಮಣ ಕಾಣಿಸಿದೆ. ಪೂರ್ವಾರ್ಧಗೋಳದಲ್ಲಿ ಇವತ್ತು ಈ ಸಂಕ್ರಮಣ ಗೋಚರಿಸಲಿದೆ. ಅಂದಹಾಗೆ 110 ವರ್ಷಗಳಿಗೊಮ್ಮೆ ಸಂಭವಿಸೋ ಈ ವಿದ್ಯಮಾನ ಮತ್ತೆ ಗೋಚರಿಸೋದು 2117ಕ್ಕೆ. ಪ್ರತಿಯೊಬ್ಬರಿಗೂ ಜೀವಮಾನದಲ್ಲಿ ಇಂತಹ ದೃಶ್ಯ ನೋಡಲು ಸಿಗೋ ಏಕೈಕ ಅವಕಾಶವಿದು. ಹಾಗಾಗಿಯೇ ಎಲ್ಲರಲ್ಲೂ ಈ ಖಗೋಳ ವಿದ್ಯಮಾನ ಜಗತ್ತಿನಾದ್ಯಂತ ಭಾರಿ ಕುತೂಹಲ ಮೂಡಿಸಿದೆ. ಪಶ್ಚಿಮ ಪೆಸಿಫಿಕ್, ಪೂರ್ವ ಏಷ್ಯಾ ಹಾಗೂ ಪೂರ್ವ ಆಸ್ಟ್ರೇಲಿಯಾಗಳಲ್ಲಿ ಸಂಪೂರ್ಣ ಶುಕ್ರ ಸಂಕ್ರಮಣ ಬರೋಬ್ಬರಿ 7 ಗಂಟೆಗಳ ಕಾಲ ಗೋಚರಿಸಲಿದೆ. ಯಾವ್ಯಾವ ದೇಶದಲ್ಲಿ ಯಾವಾಗ ಗೋಚರಿಸಲಿದೆ? ಪ್ರಮುಖ ದೇಶಗಳಲ್ಲಿ ಸಂಕ್ರಮಣ ಗೋಚರಿಸೋ ಸಮಯ ನೋಡೋದಾದ್ರೆ ಇಂಗ್ಲೆಂಡ್ ಜನತೆಗೆ ಬೆಳಗ್ಗೆ 5:37ಕ್ಕೆ ಸಂಕ್ರಮಣ ಗೋಚರಿಸಲಿದೆ. ಚೀನಾದಲ್ಲಿ ಬೆಳಗ್ಗೆ 6:10ಕ್ಕೆ ಗೋಚರಿಸಲಿದೆ. ಕೈರೋದಲ್ಲಿ 6:38ಕ್ಕೆ, ಜಪಾನ್ನಲ್ಲಿ 7:10ಕ್ಕೆ, ಆಸ್ಟ್ರೇಲಿಯಾದಲ್ಲಿ 8:16ಕ್ಕೆ ಸಂಕ್ರಮಣ ಗೋಚರಿಸಲಿದೆ. ಬರೀ ಕಣ್ಣಿನಿಂದ ನೋಡಿದ್ರೆ ಡೇಂಜರ್. ಹೌದು,
ಈ ಸೌರ ಕೌತುಕವನ್ನ ಬರಿಗಣ್ಣಿನಿಂದ ವೀಕ್ಷಿಸಿದ್ರೆ ಅಪಾಯ ಕಟ್ಟಿಟಬುತ್ತೆ. ಅತಿ ನೇರಳ ಕಿರಣಗಳನ್ನ ತಡೆಯೋ ವಿಶೇಷ ಕನ್ನಡಕಗಳನ್ನ ಧರಿಸಿ ಶುಕ್ರ ಸಂಕ್ರಮಣವನ್ನ ವೀಕ್ಷಿಸಬಹುದು. ಒಟ್ಟಾರೆ ಈ ಶತಮಾನದಲ್ಲಿ ಕಾಣಸಿಗೋ ಈ ವಿಶಿಷ್ಟ ಸೌರ ವಿದ್ಯಮಾನವನ್ನ ನೋಡೋ ಚಾನ್ಸ್ ನಿಮಗೆ ಸಿಕ್ಕಿದೆ. ತಪ್ಪದೆ ನೋಡಿ ಆನಂದಿಸಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಈ ಖಗೋಳ ವಿಸ್ಮಯಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಏನ್ ಹೇಳುತ್ತೆ ಬನ್ನಿ ಕೇಳೋಣ. ನಮ್ಮ ಖ್ಯಾತ ಜ್ಯೋತಿಷ್ಯ ಶಾಸ್ತ್ರ ತಜ್ಞರಾದಂತಹ ಗೋಪಾಲಕೃಷ್ಣ ಶಂಭು ಪಂಡಿತ್ ಅವರಿಗೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಂಡಿತ್ರೆ, ಈ ಖಗೋಳ ವಿಸ್ಮಯಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಏನ್ ಹೇಳುತ್ತೆ? ಏನ್ ಅರ್ಥ ಇದರ ಶುಕ್ರ ಸಂಕ್ರಮಣದ ಅರ್ಥ? ಈ ಖಗೋಳ ಅನ್ನೋದನ್ನೇ ಜ್ಯೋತಿಷ್ಯ ಶಾಸ್ತ್ರದ ಮೂಲಕವಾಗಿ ಈ ಖಗೋಳ ಅನ್ನುವಂಥದ್ದು ಖಗೋಳ ವಿಜ್ಞಾನ ಪ್ರಾರಂಭ. ಅದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೊಟ್ಟಮೊದಲೇ ಹೇಳಿತ್ತು ಎಲ್ಲ ಗ್ರಹಗಳ ಈ ಒಂದು ಸಮ್ಮೇಳನಗಳಾಗುವಂತಹದ್ದು. ಗ್ರಹಣ ಅಂತ ಹೇಳಿದ್ರು, ಸಂಕ್ರಮಣ ಅಂತ ಹೇಳಿದ್ರು, ಇವೆಲ್ಲವೂ ಸಹ ಗ್ರಹಗಳು ಒಗ್ಗೂಡುವಿಕೆ. ಆದ್ರಿಂದ ಇದು ದೇಶದಲ್ಲಿ ಆಗಾಗ ಗ್ರಹಣ ಆದಾಗ ಒಂದು ರೀತಿಯಾದ ದೇಶದ ಮೇಲೆ ಜನರಲ್ಲಿ ತೊಂದರೆಗಳಾಗತ್ತೆ. ಈ ರೀತಿ ಸಂಕ್ರಮಣಗಳಾದಾಗ ಒಂದು ರೀತಿ. ಆದ್ರೆ ಇದಕ್ಕೆ ಯಾವುದೋ ಭಯ ಪಟ್ಟುಕೊಳ್ಳಬೇಕಾದಿಲ್ಲ. ಪ್ರಕೃತಿಯಲ್ಲಿ ಒಂದೊಂದು ರೀತಿಯಾದ ಬದಲಾವಣೆಗಳಾಗತ್ತೆ. ವಿಸ್ಮಯ, ಆಶ್ಚರ್ಯ. ಇದು ಹಿಂದಿನ ಕಾಲದಲ್ಲಿ ಜನರಿಗೆ ನಾವು ಪ್ರತ್ಯಕ್ಷ ತೋರ್ಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಇಂದಿನ ವಿಜ್ಞಾನ ಪ್ರತಿಯೊಬ್ಬರಿಗೂ ಸಹ ಮನ ಮುಟ್ಟುವಂತೆ ಪ್ರತ್ಯಕ್ಷವಾಗಿ ತೋರಿಸ್ತಾರೆ. ಗ್ರಹಗಳು ಸೂರ್ಯನಿಗೆ ಭೂಮಿಗೆ ಎಷ್ಟು ಹತ್ರ ಇದೆ, ಯಾವ ಪಥದಲ್ಲಿ ಹಾದು ಹೋಗುತ್ತೆ, ಇವನ್ನೆಲ್ಲ ಸ್ಪಷ್ಟೀಕರಣ ಮಾಡಿ ತೋರಿಸ್ತಾರೆ. ಆದ್ರಿಂದ ಜನರಿಗೆ ಇನ್ನಿಷ್ಟು ಜಾಗ್ರತೆ ಮೂಡಿಸುವಲ್ಲಿ ಬಹಳ ಅನುಕೂಲ. ಇದು ಪಂಡಿತರೆ, ಇದು ಶುಭ ಸಂಕೇತವಾ ಶುಕ್ರ ಸಂಕ್ರಮಣ? ಭವಿಷ್ಯ ಹೇಗಿರುತ್ತೆ? ಶುಕ್ರ ಸಂಕ್ರಮಣ ಇದು ಶುಭ ಸಂಕೇತ. ಇದರಲ್ಲಿ ಕೆಲವೊಂದು ವಿಚಾರದಲ್ಲಿ ಅನುಕೂಲವಾಗಿರುತ್ತೆ. ಶುಕ್ರ ಅಂತಂದ್ರೆ ಸಾಮಾನ್ಯವಾಗಿ ವಾಹನಗಳಲ್ಲಿ ತೊಂದರೆಗಳೆಲ್ಲ ಆಗುವಂತಹದ್ದು, ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂತಹದ್ದು. ಆದ್ರೆ ಇನ್ನಿತರ ವ್ಯಾಪಾರ, ಉದ್ಯೋಗ ಇದಕ್ಕೆಲ್ಲ ಬಹಳ ಒಳ್ಳೆಯದು. ಓಕೆ ಪಂಡಿತ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಓಕೆ, ಖಗೋಳ ವಿಸ್ಮಯದ ಜ್ಯೋತಿಷ್ಯದ ಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ಕೂಡ ಕೇಳಿದ್ವಿ. ಇದು ಇವತ್ತಿನ ಶುಕ್ರ ಸಂಕ್ರಮಣದ ವಿಶೇಷತೆ. ಓಕೆ, ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿನ ಭಿನ್ನಮತ ಶಮನವೇ ಆಗಿಲ್ಲ. ಸಿದ್ದು ಮುನಿಸು ಸಡಿಲವಾಗಿಲ್ಲ. ಚೆಂಡು ಸೋನಿಯಾ ಅಂಗಳದಲ್ಲಿದ್ದು ಪ್ರಬಲ ನಾಯಕನಿಗೆ ಸ್ಪಷ್ಟ ಭರವಸೆ ಕೂಡ ಸಿಕ್ಕಿಲ್ಲ. ಆದರೆ ಮುಂಬರುವ ದಿನಗಳಲ್ಲಿ ಸಿದ್ದು ಬೆಂಬಲಿಗರಿಗೆ ಸೂಕ್ತ ಸ್ಥಾನಮಾನ ನೀಡುವ ಭರವಸೆಯ ಮಾತು ಸಿಕ್ಕಿರೋದಾಗಿ ಹೇಳಲಾಗ್ತಾ ಇದೆ. ವರಿಷ್ಠರಿಂದ ಸಿಗದ ಸೂಕ್ತ ಭರವಸೆ. ಸದ್ಯಕ್ಕೆ ಪಟ್ಟು ಸಡಿಲಿಸದ ಸಿದ್ದು. ಅತಂತ್ರ ಸ್ಥಿತಿಯಲ್ಲಿ ಬೆಂಬಲಿಗರು. ಪರಿಷತ್ ಚುನಾವಣೆಯಲ್ಲಿ ಬೆಂಬಲಿಗರಿಗೆ ಟಿಕೆಟ್ ಕೊಡಲಿಲ್ಲವೆಂದು ಮುನಿಸಿಕೊಂಡಿದ್ದ ಸಿದ್ದುಗೆ ಇನ್ನೂ ಸೂಕ್ತ ಭರವಸೆ ಸಿಕ್ಕಿಲ್ಲ. ನಾಯಕರ ನಡುವಣ ಭಿನ್ನಮತ, ವೈಯಕ್ತಿಕ ಪ್ರತಿಷ್ಠೆ, ಶೀತಲ ಸಮರದ ಪರಿಣಾಮ, ಗೊಂದಲದ ಗೂಡಾಗಿದ್ದ ರಾಜ್ಯ ಕಾಂಗ್ರೆಸ್ನ ಆಂತರಿಕ ಕಲಹಕ್ಕೆ ಸದ್ಯಕ್ಕೆ ತೇಪೆ ಹಚ್ಚೋ ಲಕ್ಷಣಗಳು ಕಾಣ್ತಾ ಇಲ್ಲ. ಹೈಕಮಾಂಡ್ ವಿರುದ್ಧ ಸಿಡಿದೆದ್ದು ರಾಜೀನಾಮೆ ನೀಡಿದ ಸಿದ್ದರಾಮಯ್ಯ ತಮ್ಮ ಪಟ್ಟನ್ನ ಮುಂದುವರೆಸಿದ್ದಾರೆ. ಈ ನಡುವೆ ಪ್ರತಿಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯ ಮುಂದುವರಿಯಲಿದ್ದಾರೆ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮಧುಸೂದನ್ ಮಿಸ್ತ್ರಿ ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯ ಮಾತ್ರ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾನೆ, ಇದನ್ನ ಹಿಂಪಡೆಯೋ ಪ್ರಶ್ನೆಯೇ ಇಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಹೀಗಾಗಿ ರಾಜೀನಾಮೆ ಕಗ್ಗಂಟು ಮುಂದುವರೆದಿದೆ. ಯಾಕೆ ರಾಜೀನಾಮೆ ಕೊಟ್ಟೆ ಅನ್ನೋದನ್ನ ಹೇಳಿದ್ದೇನೆ, ಯಾವ ಸಂದರ್ಭದಲ್ಲಿ ಕೊಟ್ಟೆ ಅಂತ ಹೇಳಿದ್ದೇನೆ, ಯಾವ ಕಾರಣಕ್ಕೋಸ್ಕರ ಕೊಟ್ಟೆ ಅಂತ ಅನ್ನೋದನ್ನ ಹೇಳಿದ್ದೇನೆ. ಅವರು ಎಲ್ಲರೂ ನಮ್ಮನ್ನು ಕೇಳಿದ ಮೇಲೆ ಅವರು ಬಹಳ ತಾಳ್ಮೆಯಿಂದ ಶಾಂತವಾಗಿ ನಮ್ಮ ಎಲ್ಲ ಅಭಿಪ್ರಾಯಗಳನ್ನು ಕೇಳಿದ್ದಾರೆ. ಕರ್ನಾಟಕದ ರಾಜಕಾರಣದ ಬಗ್ಗೆನೂ ಕೂಡ ಹೇಳಿದ್ದೇವೆ, ಮುಂದಿನ ಚುನಾವಣೆ ಬಗ್ಗೆನೂ ಕೂಡ ಹೇಳಿದ್ದೇವೆ. ಅವರೆಲ್ಲ ಕೇಳಿದ ಮೇಲೆ ನಾವು ಸೀನಿಯರ್ ಲೀಡರ್ಸ್ಗಳ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ದೀವಿ. ನಾವು ಅವರಿಗೆ ಹೈಕಮಾಂಡ್ ಮೇಡಮ್ಗೆ ಬಿಟ್ಟಿದ್ದೀವಿ. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸಿದ್ದು ಬೇಡಿಕೆಯನ್ನ ತಾಳ್ಮೆಯಿಂದ ಆಲಿಸಿದ್ದಾರೆ. ಆದರೆ ಖಚಿತ ಭರವಸೆ ಕೊಟ್ಟಿಲ್ಲ. ಚುನಾವಣೆ ಸಮೀಪಿಸಿದೆ. ಇಂತಹ ಸಮಯದಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವುದು ಬೇಡ ಅಂತ ಕಿವಿಮಾತು ಹೇಳಿದ್ದಾರೆ. ಅಲ್ಲದೆ ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗಿ ಅಂತ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ಗೂ ಸೂಚನೆ ಕೊಟ್ಟಿದ್ದಾರೆ. ಇದಲ್ಲದೆ ಸಿದ್ದು ಬೆಂಬಲಿಗರು ಹೈಕಮಾಂಡ್ ಮುಂದೆ ಹೊಸ ಬೇಡಿಕೆ ಇಟ್ಟಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಅಭ್ಯರ್ಥಿಯನ್ನಾಗಿ ಬಿಂಬಿಸಬೇಕು. ಟಿಕೆಟ್ ಹಂಚಿಕೆ ವೇಳೆ ಸಿದ್ದು ಮಾತಿಗೆ ಹೆಚ್ಚಿನ ಮನ್ನಣೆ ಕೊಡಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದಾರೆ ಅಂತ ಮೂಲಗಳು ತಿಳಿಸಿವೆ.
ಇಬ್ರಾಹಿಂ ಸೇರಿದಂತೆ ತಮ್ಮ ಬೆಂಬಲಿಗರೊಂದಿಗೆ ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಸಿದ್ದು ಇವತ್ತು ಸೋನಿಯಾ ಗಾಂಧಿ ಜೊತೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಂಡು ಬೆಂಗಳೂರಿಗೆ ವಿಮಾನ ಹತ್ತುತ್ತಾರೋ ಅಥವಾ ಸದ್ಯಕ್ಕೆ ಸುಮ್ಮನಿದ್ದು ಮುಂದೆ ಇನ್ನೊಂದು ಆಟ ಆಡೋಣ ಎಂದು ವಾಪಸ್ ಬರ್ತಾರೋ ಅನ್ನೋದೇ ಸದ್ಯಕ್ಕೆ ಉಳಿದಿರೋ ಕುತೂಹಲ. ಪ್ರಶಾಂತ್, ಸುವರ್ಣ ನ್ಯೂಸ್ 24/7 ನವದೆಹಲಿ. ಇನ್ನಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ SV ಪದ್ಮನಾಭ ಅವರ ಪಂಚ್ ಬ್ರೇಕ್ ನೋಡ್ತಾ ಒಂದು ಪುಟ್ಟ ವಿರಾಮ ತೆಗೆದುಕೊಳ್ಳಿ.